ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ಇನ್ನೊಂದು ಐಸ್ ಕ್ರೀಮ್ ಕೊಡ್ತೀರಾ ಸರ್? ದೀಪಾ, ಹುಷಾರು. ಸಾರಿ ಸರ್, ಸಾರಿ. ಅಯ್ಯೋ ದೀಪಾ, ಏನ್ ಮಾಡ್ದೆ? ಸ್ವಲ್ಪ ನೋಡ್ಕೊಂಡು ಹೋಗೋದಕ್ಕಾಗಲ್ವಾ? ಧ್ರುವ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ಹೋಗಿ ವಾಶ್ರೂಮಲ್ಲಿ ಕ್ಲೀನ್ ಮಾಡ್ಕೊಂಬರ್ತೀನಿ. ನೀವು ಎಂಜಾಯ್ ಮಾಡಿ. ಸಾರಿ ಸರ್, ಇಟ್ಸ್ ಓಕೆ, ರಿಲ್ಯಾಕ್ಸ್. ಬೇರೆ ಐಸ್ ಕ್ರೀಮ್ ತಗೋ. ಯು ಆಲ್ ಎಂಜಾಯ್. ಸರ್, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಜಸ್ಟ್ ಗಿವ್ ಮಿ ಎ ಮಿನಿಟ್ ದೀಪಾ, ಇದನ್ನ ಕ್ಲೀನ್ ಮಾಡ್ಕೊಂಬರ್ತೀನಿ. ಸರ್, ತುಂಬಾ ಎಮರ್ಜೆನ್ಸಿ ಸರ್. ಎಮರ್ಜೆನ್ಸಿನಾ? ಅಂಥದ್ದೇನಾಯ್ತು ದೀಪಾ? ಅದು ನಮ್ಮ ಅಣ್ಣನ ಎಂಗೇಜ್ಮೆಂಟ್ ವಿಷಯ. ಈ ವಿಷಯ ಮಾತಾಡಕ್ಕೆ ಇಲ್ಲಿವರೆಗೂ ಓಡ್ ಬಂದ್ಯಾ? ಅಲ್ಲೇ ಹೇಳ್ಬೋದಿತ್ತಲ್ಲ. ನಂಗಲ್ಲಿ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್. ಈ ವಿಷಯ ನನಗೂ ಸರ್ಪ್ರೈಸಿಂಗ್ ಆಗೇ ಇತ್ತು. ಇಷ್ಟು ಬೇಗ ಎಂಗೇಜ್ಮೆಂಟ್ ತನಕ ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಅದ್ ನೀವು ಹ್ಯಾಪಿ ಆಗುವಂತ ವಿಷಯ ಅಲ್ಲ ಸರ್. ನಮ್ಮ ಮನೇಲಿ ನಡೆದಿದ್ದೇ ಬೇರೆ. ಅವರಿಬ್ರನ್ನ ಸೇರ್ಸಕ್ಕೆ ಇದನ್ನ ಮಾಡ್ತಿಲ್ಲ. ದೀಪಾ ಇಲ್ಲೇ ಇದ್ಲಲ್ಲ, ಎಲ್ಲಿ ಹೋದ್ಲು? ಒಂದ್ ವೇಳೆ ನಮ್ಮ ಎಂಗೇಜ್ಮೆಂಟ್ ಬಗ್ಗೆ ಪುಷ್ಪಕ್ ಸರ್ ಹತ್ರ ಏನಾದ್ರೂ ಹೇಳಕ್ ಹೋಗ್ಬಿಟ್ಲಾ? ಇರ್ಬೇಕು. ಅವ್ರ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕು ಅಂತಾನೆ ಅವ್ರ ಮೇಲೆ ಐಸ್ ಕ್ರೀಮ್ ಚೆಲ್ಲಿದ್ಲು ಅನ್ಸುತ್ತೆ. ಏನ್ ಮಾಡ್ಲಿ ಇವಾಗ? ನೋಡಿ, ಈ ವಿಷಯ ಆನಂದಣ್ಣಂಗೆ ಗೊತ್ತಾಗಬಾರ್ದು. ನೀವು ಹೇಳ್ಬೇಡಿ. ಮಾವ, ದೀಪಾ ಎಲ್ಲಿದ್ದಾಳೆ? ಇಲ್ಲೇ ಎಲ್ಲಾದ್ರೂ ಇರ್ತಾಳೆ, ನೋಡು ತುಳಸಿ. ಮೈನವ್ರೆ, ಒಂದ್ ನಿಮಿಷ ನನ್ ಜೊತೆ ಬರ್ತೀರಾ? ಮೈನನ್ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ? ಇರಿ ಮಾವ, ಹೇಳ್ತೀನಿ. ಬನ್ನಿ ಮೈನಾ. ದೀಪಾ, ನೀನ್ ಏನ್ ಹೇಳ್ತಿದ್ಯಾ ನನ್ಗೊಂದು ಅರ್ಥ ಆಗ್ತಿಲ್ಲ. ಅಲ್ಲ, ಅವರಿಬ್ರು ಸೇರ್ಲಿ ಅಂತ ತಾನು ಎಂಗೇಜ್ಮೆಂಟ್ ಮಾಡಿಸ್ತಿರೋದು. ನೀನ್ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ? ನೋಡ್ ದೀಪಾ, ಯು ಫಸ್ಟ್ ಕಾಮ್ ಡೌನ್. ಏನಾಯ್ತು ಅಂತ ವಿಷಯ ಸರಿಯಾಗಿ ಹೇಳು. ಸರ್, ಅಣ್ಣ ಇಷ್ಟಪಟ್ಟು ಈ ಎಂಗೇಜ್ಮೆಂಟ್ ನ ಒಪ್ಕೊಂಡಿಲ್ಲ. ಅವನಿಗೆ ಫೋರ್ಸ್ ಮಾಡಿ ಒಪ್ಕೊಳ್ಳೋ ಹಂಗ್ ಮಾಡಿದ್ದಾರೆ. ಫೋರ್ಸ್ ಮಾಡಿನ? ಯಾರು ಫೋರ್ಸ್ ಮಾಡ್ತಿರೋದು? ಏನ್ ಹೇಳ್ತಿದ್ಯಾ ನೀನು? ತುಳಸಿ, ಏನಾಯ್ತು? ಮೈನಾ, ದೀಪ ಕಾಣಿಸ್ತಿಲ್ಲ. ಧ್ರುವರ್ ಹೇಳಿದ್ರಲ್ವಾ, ಅವಳು ಇಲ್ಲೇ ಎಲ್ಲಾದ್ರೂ ಇರ್ತಾಳ್ ಬಿಡು. ಇಲ್ಲ ಮೈನಾ, ಅವಳು ಇಲ್ಲಿಗೆ ಬಂದಿರೋದೇ ಪುಷ್ಪಕ್ ಸರ್ನ ಮೀಟ್ ಮಾಡಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಬೇಕು ಅಂತ. ಈಗಾಗ್ಲೇ ಅವಳು ಹೋಗಿ ಪುಷ್ಪಕ್ ಸರ್ನ ಮೀಟ್ ಮಾಡಿರ್ತಾಳೆ. ಅಲ್ಲ ಮೈನಾ, ನಾವ್ ಮಾವಂಗ್ ಒಳ್ಳೇದಾಗ್ಬೇಕು ಅಂತ ಮಾಡ್ತಿರೋ ಕೆಲ್ಸ ಎಲ್ಲ ಅವಳಿಗೆ ತಪ್ಪಾಗಿ ಕಾಣಿಸ್ತಿದ್ಯಲ್ಲ. ಅಲ್ಲ, ಇವಾಗ ಅವಳು ಹೋಗಿ ಪುಷ್ಪಕ್ ಸರ್ಗೆ ಏನಾದ್ರೂ ಹೇಳೋದಕ್ ಮುಂಚೆ ನಾವ್ ಹೋಗಿ ತಡೀಲೇಬೇಕು. ಇಲ್ಲಾಂದ್ರೆ ನಿನ್ಗೆ ಗೊತ್ತಲ್ಲ ಅತ್ತೆ ಬಗ್ಗೆ, ಏನ್ ಬೇಕಾದ್ರೂ ಮಾಡ್ಕೊಂಡ್ಬಿಡ್ತಾರೆ. ಹೌದು, ಬಾ ಹುಡ್ಕಣ. ಸರ್, ಅದನ್ನೆಲ್ಲ ಇಲ್ಲಿ ಡೀಟೇಲ್ ಆಗಿ ಹೇಳಕ್ ಆಗಲ್ಲ. ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಎಂಗೇಜ್ಮೆಂಟ್ ನಡಿಬಾರ್ದು. ಹೇಗಾದ್ರೂ ಮಾಡಿ ನಿಲ್ಸಿ ಸರ್. ವಾಟ್ ಆರ್ ಯು ಸೇಯಿಂಗ್ ದೀಪಾ? ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು ಎಂಗೇಜ್ಮೆಂಟ್ ನಡಿಬೇಕು ಅಂತ, ಅವರಿಬ್ರು ಚೆನ್ನಾಗಿರ್ಬೇಕು ಅಂತ. ಈಗ ನೋಡಿದ್ರೆ ನೀನ್ ಎಂಗೇಜ್ಮೆಂಟ್ ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ಯಾ? ಸರ್, ನಾನಿಲ್ಲಿ ಹೇಳಕ್ ಬಂದಿರೋದೇ ಬೇರೆ, ನೀವ್ ಹೇಳ್ತಿರೋದೇ ಬೇರೆ. ನೋಡ್ ದೀಪಾ, ನನಗೆ ಕನ್ಫ್ಯೂಸ್ ಮಾಡ್ಬೇಡ ಅಂತ ಹೇಳಿದ್ದೀನಿ. ನೇರವಾಗಿ ವಿಷಯಕ್ಕೆ ಬಾ. ಏನ್ ಪ್ರಾಬ್ಲಮ್? ನನಗ್ ಪ್ರಾಬ್ಲಮ್ ಇಲ್ಲ, ಮೈನಾಗ್ ಪ್ರಾಬ್ಲಮ್. ಮೈನನ್ ಪ್ರಾಬ್ಲಮ್? ಏನಾಯ್ತು? ಈ ಎಂಗೇಜ್ಮೆಂಟ್ ನಡೆದ್ರೆ ಮೈನಾಗ್ ಪ್ರಾಬ್ಲಮ್ ಆಗುತ್ತೆ ಸರ್. ಹಾಗಂತ ನಿನಗೆ ಯಾರು ಹೇಳಿದ್ದು? ಅದನ್ನ ನಾನು ಹೇಳ್ತೀನಿ ಸರ್.